ಕಾಸು ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ಕೊಂಡ್ಮೇಲೆ ಕೊಡ್ತೀಯ? ತಾಮನ್ ಕೊಡ್ತೀನಿ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ? ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರು ಮಲಗಿಸ್ತೀಯಲ್ಲೋ? ನನಗೆ ಮಲಗಿಸೋ. ತಾಮನ್ ಕೊಡ್ತೀನಿ. ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ? ತಾಮನ್ ಕೊಡ್ತೀನಿ ನಾನು. ಏನು ಗೌಡ ತಾನೇ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ತಾಮನ್ ಕೊಡ್ತೀನಿ. ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ? ಹಾಂ, ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ? ಒಲೆಯರೋನ ಜೊತೆ? ಹಾಂ, ಒಬ್ಬ ಗೌಡ ಆಗಿ ಆ ಒಲೆಯರೋನಿಗೆ ಯಾಕೋ ಸಾಕ್ತೀಯ? ಲವಡಕ್ಕೆ ಸೂಳೆ ಮಗನೇ, ನಾನು 5 ವರ್ಷ MLA ಕಣೋ. ಅವನಮ್ಮ ನಾವು ಏನು ಶಾಟ್ ಹಾರ್ಕೊಂತಾನೋ? ಅಲಾಮ್ಕೋರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗೂ ಇಲ್ದಂಗೆ ಮಾಡಕ್ಕೆ ಬಿಡ್ತೀನಲ್ಲೋ. ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನಮ್ಮ ನಾ ಒಲೆಯರ್ ಸೂಳೆ ಮಗನ ಕೇಳಿ ಏನಾಗುತ್ತೋ? 5 ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ? ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ? ಸೂಳೆ ಮಗನೇ, ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದುಕೊಡು. ನಿನ್ನ ಅಮ್ಮನ ಅವನು ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯ? ತಿಂತಟ್ಟೆಲಿ ಎತ್ಬಿಟ್ಟು ಹೋಗೋ ಸೂಳೆ ಮಗ ಅವನು. ತಿಂತಟ್ಟೆಲಿ ಎತ್ಬಿಟ್ಟು ಹೋಯ್ತಾನೋ ನಿನ್ನ ಅಮ್ಮ. ನಿನ್ನ ಮನೆಯವ್ರನ್ನ ಕೇಳ್ಬಿಡ್ತಾನ ಅವನು. ಬರೀ ದುಡ್ಡಲ್ಲ ಅವ್ನು ಸೂಳೆ ಮಗ. ಇಲ್ಲ, ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ನಿನ್ನ ಅಮ್ಮನ ಹೋಗಿದ್ದು ಏನು ಮಾತಾಡಿದ ತಗೊಂಬಾರ ಸೂಳೆ ಮಗನೇ. ನಡಿ ನಡಿ ನಡಿಯಲ್ಲ ನಿನ್ನ ಅಮ್ಮನ ನಡಿಯೋ. ಅಣ್ಣ ಮಾರುತೇಣ. ಹಲೋ ಅಣ್ಣ, ಏನ್ ಮಾಡೋದು ಈಗ? ನಿಂದೊಂದೇ ಅಣ್ಣ, ನಿಂದೊಂದೇ, ನಮ್ದು ಎಲ್ಲದಕ್ಕೂ ನೀನೊಂದೇ. ಅಲ್ಲ, ಎಷ್ಟು ಕೊಡ್ಬೇಕಂತ ಏನ್ ಕತೆ? ವಾಟ್ಸಪ್ ಕಾಲ್ ಮಾಡೋ, ಮಾಮೂಲಿ ಕಾಲ್ ಇದು. ವಾಟ್ಸಪ್ ಕಾಲ್ ನಾವು. ಆಯ್ತು, ಅದು ಅಷ್ಟೇ ಅಣ್ಣ. ಅದೇನ್ ಕೊಡ್ಬಿಟ್ಟು ಮಾತಾಡಿದ್ರು ಅಷ್ಟೇ. ಎಕ್ಸ್ಟ್ರಾ ಬಾಯಿಲ್ಲ ಹೆಂಗಿಲ್ಲ. ಅಲ್ಲ ಬಿಟ್ಟಿನಿ, ಅದು ಎಕ್ಸ್ಟ್ರಾ ಬೇಡ, ಕಮ್ಮಿನೂ ಕೊಡಕ. ಅಲ್ಲ, ವಿಡಿಯೋಗೆ 30%? ಅಷ್ಟೇ, ಅದೇನಾಯ್ತದೆ. ಹಾ. ಏನ್ ಮಾಡಿ ಇವಾಗ ಏನ್ ಡಿಸೈಡ್ ಮಾಡಿದಿರ ನೀವು? ಹಳೇದ್ ಕೊಡು ಫಸ್ಟ್, ಇದನ್ನ ಬಿಡು ಅಂತ ಹೇಳಿದೆ ನೀನು. ಅಣ್ಣ ಹಳೇದು ಕಳೆ ಬೇಡ ಅಣ್ಣ, ಹಳೇದು ಕತೆ ಬಿಟ್ಬಿಡು. ನಮ್ದು ಈ ವಿಡಿಯೋ ಮಾತ್ರ ಮಾತಾಡ್ಕೊಂಡು ಹಳೇದು ಏನು ಉಂಟು ಅವ್ರು ಏನೋ ಮಾಡ್ಸ್ಕೊಂಡು ಅದನ್ನ ಮಾತಾಡಿದ್ಯಾ ಹಂಗಾರೆ? ಹಳೇದು ಬಿಟ್ಬಿಡು. ಇಲ್ಲ, ಒಂದು ಫೈಲ್ ರಿಲೀಸ್ ಮಾಡಿಸಿ, ಯಾವ್ದಾನ ಒಂದು 20 ಲಕ್ಷದ 30 ಲಕ್ಷದ ರಿಲೀಸ್ ಮಾಡಿಸಿದ್ರೆ, ಇನ್ನು ಇವ್ರ ದುಡ್ಡು ಬಂದಾದ್ಮೇಲೆ ಮಿಕ್ಕಿದ್ದು ಫೈಲ್ ರಿಲೀಸ್ ಮಾಡ್ಸಕ್ ಆ ತರ ಮಾತಾಡೋ. ಅಣ್ಣ ಅಣ್ಣ ಹೇಳ್ದಂಗೆಲ್ಲ ಎಪ್ಪಂತ ಮಾತಾಡಕ್ ಆಯ್ತದ ಅಣ್ಣ. ಅವ್ರು ರೆಡಿಮೇಡ್ಲಿ ದುಡ್ಡು ತಗೊಡು ಅಂತಾರ. ನಾನು ಹೇಳ್ದಂಗ ಮಾಡೋದಕ್ ಆಯ್ತದ? ಹೌದಾ? ಹೇಳ್ದಂಗೆ ಹೆಂಗ್ ಮಾತಾಡ? ಇದು ರಿಲೀಸ್ ಮಾಡ್ಸೋ, ಅದ್ ಮಾಡ್ಕೊಡು, ಇದ್ ಮಾಡ್ಕೊಡು, ಅವೆಲ್ಲ ನಾನು ಹೇಳಕ್ ಆಯ್ತದ? ಅವ್ರ ಅಧಿಕಾರಿಗಳು ಒಂದ್ ರಿಲೀಸ್ ಮಾಡಿದ್ರೆ ದುಡ್ಡು ತಗೊಡ್ತಾರೆ. ಅವ್ರಿಗೆ ಗೊತ್ತಿರುವಾಗ ಇವ್ರು ಎಷ್ಟು ಚಕ್ರಿ ಆಡ್ತಾರೆ ಹೇಳು? ಸರಿ, ಕರೆಕ್ಟ್, ಸತ್ಯ. ಅಧಿಕಾರಿಗಳು ಹಿಡ್ಕೊಂಡ್ ಕೂತಾರ. ಒಂದ್ ಫೈಲ್ ಕೊಡೋ ದುಡ್ಡು ಪಾಸ್ ಮಾಡ್ರೆ 3 ಫೈಲ್ ಮಾಡ್ಸಿ ಎಲ್ಲ ಏನ್ ಬುದು ಅಂತ. ಇಲ್ಲೇ ಹಿಂಗ ಆಗಲ್ಲ, ಏನ್ ಮಾಡಿದ್ರೆ? ಅದಕ್ಕೇನೆ ನಾನು ಹಿಂಗ ಆಗುತ್ತೆ ಅಂತಾನೆ 3 ಫೈಲ್ ಮಾಡಿಸಿದ್ದಿಲ್ಲ. ಅಂದಿದ್ರೆ ಒಂದೇ ಫೈಲ್ ಮಾಡಿ. ಅದಕ್ಕೆ ಒಂದು ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ್ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬೋದು. ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ಗೆ ನಮ್ಮ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ. ಯಾರಿಗೆ? ಅವ್ರಿಗೆ. ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ. ಅವ್ರು ಬೇಕು ಅಂದ್ಬಿಟ್ಟು ನಾನು ತಗೊಳಾಕ್ಬೇಕು ಅಂತ ಅಂದ್ಬಿಟ್ಟು ಮಾಯಣ್ಣ MLA ಹತ್ರ ಹೋಗಿ ಹೇಳಿರೋದು. ಹಿಂಗೆ ಆಯ್ತು ಅಂತ ಹಾರ ಹಾಕ್ಬಿಟ್ಟು ಅಣ್ಣ ಅಂತ ಅವರು ಸರಿಯಾಗಿ ಹೊಡೆದ್ರು. ಇಲ್ಲಿ 30% ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪ ಕೊಡ್ತೀನಿ ನೀನು? ಮರ್ತೇಣ MLA 30% ಕೊಟ್ಬಿಟ್ಟು ಯಾರಿಗೆ ಏನು ಕೊಡ್ತಿ ಹೇಳು? ಆಯ್ತಣ್ಣ, ನೀವು ನೋಡೋಣ ಏನು ಮಾತಾಡಾಗೈತೆ. ಏನು ಇದಿಲ್ಲ, ನಿಂದೊಂದ್ರಿಂದ ಪೆಂಡಿಂಗ್ ಇರೋದು. ಅವ್ರಿಗೆ ಏನಾಗಿ ಹೇಳಿದ್ರು, ಕ್ಲಿಯರ್ ಆಗಿ ಹೇಳಿದ್ರು, ಏನ್ ಮಾಡ್ಕೊಂಬರ್ರಿ ಮಿಕ್ಕಿದಲ್ಲ ನೀವು ಮಾಡೋದು ಅಂತ ಒಂದೇ ಮಾತು. ತಂದ್ಕೊಡು ಆಯ್ತು ಅಂತಾರೆ. ನಾನು ತಂದ್ಕೊಟ್ಬಿಟ್ಟು ದುಡ್ಡು ಬರಲ್ಲ, ನಾನು ತಂದು ಕೊಟ್ಬಿಟ್ಟು ಮಾಡ್ಯಾರು. ನಾನು ಕೊಡ್ತೀನಿ ಅಂದೆ. ಅದಕ್ಕೆ ನೀನು ತಂದ್ಕೊಟ್ಬಿಟ್ರೆ ಅವ್ರದ್ದೆಲ್ಲ ಎಲ್ಲರೂ ಬರಬೇಕು, ಬಂದ್ರೆ ಅವ್ರು ರಿಲೀಸ್ ಮಾಡಿಸೋ ಅಂತ. ಈಗ ನಾನು ಒಬ್ಬ ಕೊಟ್ಬಿಟ್ಟೆ ಕೈ ಎತ್ಬಿಟ್ರೆ ಹೆಂಗ್ ನಂಬೋದು? ಯಾರು ಸೇರ್ತಾರ? MLA ಹೋಗೋ ನನ್ನ ಮಗನೇ ನೀನು ಆಟ ಆಡ್ಸಿದ್ದು ಇಷ್ಟಿಸ್ ಅಂದ್ಬಿಟ್ಟು ಏನು ಕೈ ಎತ್ತಾರಣ? ಹಳೆ ಟೆಸ್ಟ್ ಕೊಡ್ಲಿಕ್ಕೆ ಕೊಡು, ಹಳೆ ತಗೊಳ್ಳಿ, ಇಲ್ಲ ಅಂದ್ಬಿಟ್ಟು ನಡೀತದೆ, ಏನಾಗಲ್ಲ. ನಾವ್ ಹೇಳ್ತೀವಿ ಏನೋ ಮಾಡೋಣ, ಆಯ್ತು ಹೋಲಿ ನಮ್ ಜೊತೆಗೆ ಇರ್ತಾನೆ ಅಂತ ಹೇಳ್ತೀನಿ. ಸರಿ, ಏನೋ ಒಂದು ಮಾಡಿಸು. ಆಮೇಲೆ ನೀನ್ ದುಡ್ಡು ಕೊಡುವಾಗ ಒಬ್ಬೇ ಕೊಡ್ತೀಯ? ನೀನ್ ಮುಂದೆ ಹೇಳಕ್ ಕೊಡಂತ ದುಡ್ಡು ಕೊಡುವಾಗ ನೀನ್ ಹಂಗೆ ಎತ್ತಿಗೆ ತುಳ್ಕೊಂಡ್ ಕೊಡ್ತೀಯ? ದುಡ್ಡು ತಗೊಂಬತ್ತೆ ಎಲ್ಲ ದುಡ್ಡು ತಗೊಂಡಾಗ ಹೇಳ್ಬಿಟ್ಟೆ ಕೊಡಂತ ಬಾಯ್ಬಿಟ್ಟು ಮಾತಾಡಿ. ದುಡ್ಡು 1 ಲಕ್ಷ ಅಡ್ಜಸ್ಟ್ ಆಯ್ತದೆ. ನನ್ನ ಕೈಲಿ ಒಂದು ಚೆಕ್ ಆಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ. ಆಡಿದ ಮಾತಿಗೆ ತಪ್ಪಲ್ಲ ನಾನು. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು.
ನೀವು ಯಾರಿಗೆ ತಲುಪಿಸುತ್ತೆ ಅಲ್ಲಿಗೆ ತಲುಪಿಸ್ತೀವಿ. ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ, ಅದೊಂದು ತೆಗಿಸ್ಬಿಟ್ರಣ್ಣ. ನೀವೇನು ಹೇಳಿದ್ದೀರೋ ಅದನ್ನು ತಿಂಗಳ ಮುಗಿಸು. ಗಣೇಶನ್ ಏನು ಹೇಳಿದ್ದೀನಿ, 30 ತಿಂಗಳು 36 ಲಕ್ಷ ಹೇಳಿದ್ರಣ್ಣ. ಅದನ್ನು ಫಸ್ಟ್ ಸೆಟ್ಲ್ ಮಾಡಿ. ಅಣ್ಣ 15 ಲಕ್ಷ 36 ಅದನ್ನು ಸೆಟ್ಲ್ ಮಾಡಿದ್ಮೇಲೆ ಅಣ್ಣ ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ. ಈಗಾಗಲೇ ಅದರಿಂದ ಭಾಳ ಜನ ಅವರು. ಹೌದಣ್ಣ ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಅದಕ್ಕೆ ಏನಂತೆ ಭಾಳ ಜನ ಅವರು. ಹೌದಣ್ಣ. ಅದನ್ನು ಬೇರೆ ಯಾರಿಗೂ ಕೊಡ್ತಾರೆ. ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ರೌಡಿ. ಸರಿ ಗೊತ್ತಿಲ್ಲ ಅಣ್ಣ. ಕೊಡಬೇಕು ಅಂತ ಮಾಡಿದ್ವಿ. ಸರಿ ಅಣ್ಣ. ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿ ಅಣ್ಣ. ಇವತ್ತು ಇದನ್ನು ಸೆಟ್ಲ್ ಮಾಡು, ಅವನು ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದ್ದೀನಿ ಕೊಡ್ಲಣ್ಣ. ನೀನು ಒಟ್ಟಿಗೆ ಬುಧವಾರನೇ ಬುಧವಾರನೇ ಏನು ಒಪ್ಸಿದ್ದೀನಿ ಬುಧವಾರ ಕೊಡ್ಲಣ್ಣ.